ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಕಿಷ್ಕಿಂಧಾಕಾಂಡ. ಕಪಿವೀರರ ಲಕ್ಷೋಪಲಕ್ಷ ಸೈನ್ಯವು ಮುಂದೇನು ಗತಿ ಎಂದು ದಿಕ್ಕುಗಾಣದೆ ಚಿಂತಾಕ್ರಾಂತವಾಗಿತ್ತು. ಜಾಂಬವಂತನು ಹನುಮಂತನ ಬಳಿಗೆ ಬಂದು, ಹನುಮಂತ, ಈ ವಾನರ ಸೇನೆಯಲ್ಲಿ ಅಗ್ರಗಣ್ಯನಾದ ವೀರ ನೀನು, ಹೀಗೇಕೆ ಮಾತನಾಡದೆ ಏಕಾಂಗಿಯಾಗಿ ಕುಳಿತಿರುವೆ? ಶೌರ್ಯದಲ್ಲಿ ನೀನು ಸುಗ್ರೀವನಿಗಾಗಲಿ ರಾಮಲಕ್ಷ್ಮಣರಿಗಾಗಲಿ ಕಡಿಮೆಯಿಲ್ಲ. ಕಶ್ಯಪ ವಿನತೆಯರ ಮಗನಾದ ಗರುಡನ ಹೆಸರನ್ನು ಕೇಳಿರುವೆಯಲ್ಲವೇ? ಅವನು ವೇಗಶಾಲಿ, ಮಹಾಬಲವಂತ. ಸುಂದರವಾದ ರೆಕ್ಕೆಗಳಿಂದಾಗಿ ಅವನಿಗೆ ಸುಪರ್ಣ ಎಂದು ಹೆಸರು. ಎತ್ತರದಲ್ಲಿ ಹಾರುತ್ತಿರುವವನು ಇದ್ದಕ್ಕಿದ್ದಂತೆಯೇ ಸಮುದ್ರಕ್ಕೆ ಇಳಿದು ಅಲ್ಲಿರುವ ನೀರು ಹಾವನ್ನು ಕಚ್ಚಿಕೊಂಡು ಅಷ್ಟೇ ವೇಗವಾಗಿ ಮೇಲೇರಬಲ್ಲ ಅವನ ರೆಕ್ಕೆಗಳ ಬಲವು ನಿನ್ನ ಬಾಹುಬಲಕ್ಕೆ ಹೋಲಿಸಿದರೆ ಏನೇನೂ ಅಲ್ಲ. ನಿನ್ನ ಬಲ, ವಿವೇಕ, ಶೌರ್ಯ, ಸುಸ್ವಭಾವ ಇವುಗಳು ಲೋಕದಲ್ಲಿ ಇನ್ನು ಯಾರಿಗೂ ಇಲ್ಲ ಎಂಬುದು ನಿನಗೆ ಗೊತ್ತೇ? ಪುಂಜಿಕಸ್ಥಳಿ ಎಂಬ ಶ್ರೇಷ್ಠಳಾದ ಅಪ್ಸರೆಯೊಬ್ಬಳಿದ್ದಳು. 3 ಲೋಕಗಳಲ್ಲಿಯೂ ಅಪ್ರತಿಮ ಸುಂದರಿ ಎಂದು ಖ್ಯಾತಳಾಗಿದ್ದ ಅವಳು ಶಾಪವಶದಿಂದ ಕುಂಜರನೆಂಬುವನ ಹೊಟ್ಟೆಯಲ್ಲಿ ಅಂಜನಾದೇವಿ ಎಂಬ ವಾನರಿಯಾಗಿ ಹುಟ್ಟಿದಳು. ಅವಳನ್ನು ಕೇಸರಿ ಎಂಬ ವಾನರನಿಗೆ ಕೊಟ್ಟು ಮದುವೆಯಾಯಿತು. ಕಾಮರೂಪಿಣಿಯಾದ ಅವಳು ಒಮ್ಮೆ ಅತ್ಯಂತ ಮನೋಹರವಾದ ಮನುಷ್ಯ ರೂಪವನ್ನು ಧರಿಸಿದ್ದಳು. ಅವಳ ದಿವ್ಯ ಸೌಂದರ್ಯವನ್ನು ನೋಡಿ ವಾಯುದೇವನು ಮೋಹಗೊಂಡು ಅವಳನ್ನು ಆಲಿಂಗಿಸಿದನು. ಬೆದರಿದ ಅವಳು ಕೂಗಿಕೊಳ್ಳಲು ವಾಯುವು, ಯೋಚನೆ ಮಾಡಬೇಡ, ನಿನ್ನ ಪಾವಿತ್ರ್ಯ ನಷ್ಟವಾಗುವುದಿಲ್ಲ. ನಾನು ಮಾರುತ, ನೀನು ವೀರನೂ ಬುದ್ಧಿಶಾಲಿಯೂ ಆದ ಒಬ್ಬ ಮಗನ ತಾಯಿಯಾಗುವೆ. ಅವನು ಧೀರನೂ ತೇಜಸ್ವಿಯೂ ಮಹಾಪರಾಕ್ರಮಶಾಲಿಯೂ ಆಗಿ ಬೆಳೆಯುವನು. ದೂರವನ್ನು ಲಂಘಿಸುವುದರಲ್ಲಿ ನನಗೆ ಸಮಾನನಾಗುವನು ಎಂದು ಹೇಳಿ ಸಮಾಧಾನಪಡಿಸಿದನು. ಹಾಗೆ ಅಂಜನಾದೇವಿಯಲ್ಲಿ ಹುಟ್ಟಿದ ಮಗನೇ ನೀನು. ಒಮ್ಮೆ ನೀನು ಮಗುವಾಗಿದ್ದಾಗ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಅದು ಯಾವುದೋ ಹಣ್ಣು ಎಂದು ಭಾವಿಸಿ ಅದನ್ನು ಹಿಡಿಯುವುದಕ್ಕಾಗಿ ಅಂತರಿಕ್ಷಕ್ಕೆ ಹಾರಿದೆ. ಹಾಗೆ 300 ಯೋಜನ ದೂರ ಹಾರಿದ ನೀನು ಅಲ್ಲಿದ್ದ ಪ್ರಖರವಾದ ಸೂರ್ಯ ಶಾಖವನ್ನೂ ಲೆಕ್ಕಿಸಲಿಲ್ಲ. ಹಾರಿ ಹೋಗುತ್ತಿರುವ ಆ ನಿನ್ನ ಸಾಹಸವನ್ನು ದುರಹಂಕಾರವೆಂದು ತಿಳಿದ ಇಂದ್ರನು ನಿನ್ನನ್ನು ವಜ್ರಾಯುಧದಿಂದ ಹೊಡೆದನು. ಅದು ತಗುಲಿ ನಿನ್ನ ಕೆನ್ನೆಗೆ ಸ್ವಲ್ಪ ಪೆಟ್ಟಾಗಿ ಊದಿಕೊಂಡಿತು. ನಿನಗೆ ಹನುಮಂತನೆಂದು ಹೆಸರಾದುದು ಹಾಗೆ. ಇಂದ್ರನು ಹೊಡೆದುದರಿಂದ ವಾಯುವು ಕೋಪಿಸಿಕೊಂಡು ಬೀಸುವುದನ್ನೇ ನಿಲ್ಲಿಸಿದನು. ಆಗ 3 ಲೋಕಗಳೂ ತತ್ತರಿಸಲು ದೇವತೆಗಳೆಲ್ಲರೂ ಸೇರಿ ವಾಯುವನ್ನು ಸಂತೈಸತೊಡಗಿದರು. ಬ್ರಹ್ಮನು ಬಂದು ಯುದ್ಧದಲ್ಲಿ ಈ ಮಗುವಿಗೆ ಯಾವ ಆಯುಧದಿಂದಲೂ ಸಾವಾಗದಿರಲಿ ಎಂದು ವರವನ್ನು ಅನುಗ್ರಹಿಸಿದನು. ವಜ್ರಾಯುಧದ ಪೆಟ್ಟಿಗೂ ಜಗ್ಗದ ನಿನ್ನನ್ನು ಕಂಡು ದೇವೇಂದ್ರನಿಗೂ ಸಂತೋಷವಾಗಿ ಈ ಮಗುವಿಗೆ ಸ್ವೇಚ್ಛಾಮರಣದ ಶಕ್ತಿ ಉಂಟಾಗಲಿ ಎಂದು ವರ ಕೊಟ್ಟನು. ಭೀಮ ಪರಾಕ್ರಮಿಯಾದ ನೀನು ವಾಯುವಿನಷ್ಟೇ ಶಕ್ತಿಶಾಲಿ. ಇತರರಿಗೆ ಶಕ್ಯವಿಲ್ಲದ ಈ ಕಾರ್ಯವನ್ನು ಸಾಧಿಸಲು ನೀನೇ ಸಮರ್ಥ. ನಾವು ಈಗ ನಿರಾಸೆಯ ತುತ್ತ ತುದಿಯಲ್ಲಿ ಇರುವೆವು. ನಮ್ಮನ್ನು ಉಳಿಸುವುದು ನಿನಗೆ ಸೇರಿದ್ದು. ನೀನೊಬ್ಬನೇ ನಮ್ಮ ಆಶಾಕಿರಣ. ಇಡೀ ವಾನರ ಸೈನ್ಯವೇ ನಿನ್ನ ಸಾಹಸವನ್ನು ಎದುರು ನೋಡುತ್ತಿದೆ. ಅಂಜನಾ ತನೆಯ, ಈ ದೌರ್ಬಲ್ಯವನ್ನು ಬಿಟ್ಟು ಏಳು. ಸಮುದ್ರ ಲಂಘನವನ್ನು ಮಾಡಿ ನಮ್ಮ ಹೃದಯಗಳಿಗೆ ಜೀವ ತುಂಬು. ತಡ ಮಾಡಬೇಡ. ರಾವಣನ ಲಂಕೆಗೆ ಹಾರಿ ನಿನ್ನ ಶಕ್ತಿಯನ್ನು ತೋರಿಸು. ತ್ರಿವಿಕ್ರಮನ ರೂಪ ತಾಳು. ಉದಾಸೀನ ಮಾಡಬೇಡ, ಎದ್ದೇಳು ಎಂದನು. ಜಾಂಬವಂತನ ಮಾತನ್ನು ಕೇಳಿದ ಹನುಮಂತನು ಎದ್ದು ನಿಂತನು. ಆತ್ಮವಿಶ್ವಾಸದ ಸೆಳಕು ಅವನ ಕಣ್ಣುಗಳಲ್ಲಿ ಕಾಣಿಸಿತು. ತಾನು ವಾನರರಿಗೆ ಸಹಾಯವಾಗಬಲ್ಲನೆಂಬ ಹೆಮ್ಮೆ ಉದಯಿಸಿತು. ಸೈನ್ಯವೆಲ್ಲ ನೋಡುತ್ತಿರುವಂತೆಯೇ ಅವನು ತನ್ನ ಶರೀರವನ್ನು ದೈತ್ಯಾಕಾರಕ್ಕೆ ಬೆಳೆಸಿದನು. ಅದನ್ನು ನೋಡಿ
ಎಲ್ಲರೂ ಹರ್ಷದಿಂದ ರೋಮಾಂಚಿತರಾದರು. ಅದ್ಭುತಾಕಾರನಾದರೂ ಅವನ ಮುಖವು ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿತ್ತು. ಬಲಾಢ್ಯನಾದ ಹನುಮಂತನು ಹೀಗೆ ಮೇಲೆದ್ದು ನಿಂತು ಸಿಂಹನಾದ ಮಾಡಿ ಬಾಲವನ್ನು ಬಡಿದನು. ಸಮುದ್ರ ಲಂಘನಕ್ಕೆ ಸಿದ್ಧನಾದನು. ಕಪಿ ಸೈನ್ಯವೆಲ್ಲ ಜಯಕಾರ ಮಾಡುತ್ತಿರಲು ಜಾಂಬವಂತನು ಅವನನ್ನು ಸ್ತುತಿಸುತ್ತಿರಲು ಹನುಮಂತನು ಆನಂದದಿಂದ ಇನ್ನೂ ದೊಡ್ಡದಾಗಿ ಬೆಳೆದನು. ಹೊಗೆಯಿಲ್ಲದ ಜ್ವಾಲೆಯಂತೆ ತೇಜಸ್ಸಿನಿಂದ ಬೆಳಗುತ್ತಿದ್ದ ಅವನು ಹಿರಿಯರಿಗೆಲ್ಲ ನಮಸ್ಕರಿಸಿ, ಅಗ್ನಿಯ ಸ್ನೇಹಿತನಾದ ವಾಯುವು ಮಹಾಬಲಶಾಲಿ. ವಿಶ್ವವ್ಯಾಪಿಯಾದ ಅವನನ್ನು ಒಂದೆಡೆ ಕಟ್ಟಿಹಾಕುವುದು ಅಸಾಧ್ಯ. ಅಂತಹ ವಾಯುವಿನ ಮಗನಾದ ನಾನು ಸಮುದ್ರವನ್ನು ಲಂಘಿಸಬಲ್ಲೆ. ಮೇರುವಿನ ಸುತ್ತ 1000 ಪ್ರದಕ್ಷಿಣೆ ಹಾಕಬಲ್ಲೆ. ಪರ್ವತಾರಣ್ಯ ಸಮೇತವಾದ ಭೂಮಿಯನ್ನು ನನ್ನೆರಡು ಬಾಹುಗಳಿಂದ ಒತ್ತಿ ಸಮುದ್ರದಲ್ಲಿ ಮುಳುಗಿಸಿ ಬಿಡಬಲ್ಲೆ. ಸೂರ್ಯನಿಗಿಂತಲೂ ವೇಗವಾಗಿ ಹೋಗಬಲ್ಲೆ. ಗ್ರಹ ನಕ್ಷತ್ರಾದಿಗಳನ್ನು ದಾಟಬಲ್ಲೆ. ಗರುಡ, ವಾಯು ಇಬ್ಬರನ್ನು ಬಿಟ್ಟರೆ ವೇಗದಲ್ಲಿ ನನಗೆ ಸಮಾನರಾದವರು ಯಾರೂ ಇಲ್ಲ. ಕೆಲವೇ ಕ್ಷಣಗಳಲ್ಲಿ ಸಮುದ್ರವನ್ನು ದಾಟಿ ರಾಮಪತ್ನಿಯ ದರ್ಶನವನ್ನು ಮಾಡಿ ಅವಳನ್ನು ಇಲ್ಲಿಗೆ ಕರೆತರುತ್ತೇನೆ. ಸೀತೆಯನ್ನು ಬೇಗನೆ ನೋಡುವೆನು ಎಂದು ಅನ್ನಿಸುತ್ತಿದೆ. ಗರುಡನು ತಂದಂತೆ ಅಮೃತವನ್ನು ತರಬಲ್ಲೆ. ಚಂದ್ರನ ಪ್ರಕಾಶವನ್ನಾಗಲಿ ಸೂರ್ಯನ ತೇಜಸ್ಸನ್ನಾಗಲಿ ಸೆಳೆದು ತರಬಲ್ಲೆ. ರಾವಣನ ಸಮೇತವಾಗಿ ಲಂಕೆಯನ್ನೇ ಬೇರು ಸಹಿತ ಕಿತ್ತು ತಂದು ರಾಮನ ಪಾದಮೂಲಗಳಲ್ಲಿ ಇರಿಸುವೆ. ನಾನು ನಿರ್ಧರಿಸಿ ಆಯಿತು, ಇನ್ನು ಹೋಗುತ್ತೇನೆ ಎಂದು ಹೇಳಿ ಸಿಂಹನಾದ ಮಾಡಿದನು. ಆಂಜನೇಯನ ಶಕ್ತಿ ಪ್ರದರ್ಶನವನ್ನು ನೋಡಿದ ಕಪಿಗಳಿಗೆಲ್ಲ ಸೀತೆಯನ್ನು ನಾವು ಕಾಣುವುದು ಖಂಡಿತ ಎಂದು ಎನ್ನಿಸಿ ಸಂತೋಷವಾಯಿತು. ಜಾಂಬವಂತನು, ಹನುಮಂತ, ದೊಡ್ಡ ದುರಂತವು ನಿನ್ನಿಂದ ತಪ್ಪಿದಂತಾಯಿತು. ಯಾವ ಅವಘಡವಿಲ್ಲದೆ ಸಮುದ್ರ ಲಂಘನ ಸಾಧ್ಯವಾಗಲಿ. ನೀನು ಕೈಗೊಂಡ ಕಾರ್ಯವು ಯಶಸ್ವಿಯಾಗಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ನೀನು ಹಿಂದಿರುಗಿ ಬರುವವರೆಗೂ ನಾವೆಲ್ಲರೂ ಇಲ್ಲಿಯೇ ಒಂಟಿಗಾಲಿನಲ್ಲಿ ನಿಂತು ಕಾಯುತ್ತಿರುತ್ತೇವೆ. ನಮ್ಮೆಲ್ಲರ ಜೀವಗಳು ನಿನ್ನ ಕೈಯಲ್ಲಿ ಇರುತ್ತವೆ ಎಂದನು. ಹನುಮಂತನು, ಅಂತರಿಕ್ಷಕ್ಕೆ ನಾನು ಹಾರುವಾಗ ನನ್ನ ಒದೆತವನ್ನು ಈ ಭೂಮಿ ತಡೆದುಕೊಳ್ಳಲಾರದು. ದೊಡ್ಡ ದೊಡ್ಡ ಬಂಡೆಗಳಿಂದ ನಿಬಿಡವಾದ ಮಹೇಂದ್ರ ಪರ್ವತ ಶಿಖರ ಗಟ್ಟಿಯಾಗಿಯೂ ವಿಶಾಲವಾಗಿಯೂ ಇದೆ. ಅಲ್ಲಿಂದ ನನ್ನ ಲಂಘನ ವೇಗವನ್ನು ಪ್ರದರ್ಶಿಸುವೆನು ಎಂದು ಹೇಳಿ ಮಹೇಂದ್ರ ಪರ್ವತವನ್ನು ಹತ್ತಿದನು. ಅವನ ಪದಾಘಾತದಿಂದ ಆ ಪರ್ವತವು ಮುರಿದು ಬೀಳುವುದೋ ಎಂಬಂತೆ ನಡುಗುತ್ತಿತ್ತು. ಕೈಕೊಂಡ ಕಾರ್ಯೋದ್ದೇಶವನ್ನು ಮನಸ್ಸಿನಲ್ಲಿ ಸ್ಥಿರವಾಗಿಟ್ಟುಕೊಂಡು ಪರ್ವತವನ್ನು ಹತ್ತುವಾಗಲೇ ಲಂಘನಕ್ಕೆ ಬೇಕಾದ ವೇಗವನ್ನು ಪಡೆದುಕೊಂಡ ಹನುಮಂತನು ತನ್ನ ಕಲ್ಪನೆಯಲ್ಲಿ ಈಗಾಗಲೇ ಲಂಕೆಯಲ್ಲಿ ಇದ್ದನು. ಸುಂದರಕಾಂಡ. ಹಾರುವುದಕ್ಕೆ ಸಿದ್ಧನಾಗಿ ತನ್ನ ಬಲವಾದ ಕುತ್ತಿಗೆಯನ್ನು ಮುಂದಕ್ಕೆ ಚಾಚಿ ಮೇಲಕ್ಕೆ ನೋಡುತ್ತಿದ್ದ ಹನುಮಂತನು ಒಂದು ಮಹಾವೃಷಭದಂತೆ ಕಾಣಿಸಿದನು. ಅವನು ಸಾಧಿಸಲು ಹೊರಟಿರುವುದು ಈವರೆಗೆ ಯಾರೂ ಮಾಡಿರದ ಸಾಧನೆ. ಏನೋ ಯೋಚಿಸುತ್ತಾ ಪರ್ವತ ಶಿಖರದ ಮೇಲೆ ಶತಪಥ ಹಾಕತೊಡಗಿದನು. ಅವನ ಪದಾಘಾತಕ್ಕೆ ಪರ್ವತವೇ ನಡುಗಿತು. ಹೆದರಿದ ಅಲ್ಲಿದ್ದ ಪ್ರಾಣಿಗಳೆಲ್ಲ ಪಲಾಯನ ಮಾಡಿದವು. ಮಹೇಂದ್ರ ಪರ್ವತವು ಬಗೆ ಬಗೆಯ ಖನಿಜಗಳ ಗಣಿ. ಹನುಮಂತ ಶತಪಥ ಹಾಕುತ್ತಿದ್ದ ಪ್ರದೇಶದ ನೆಲವೇ ಕಪ್ಪು, ಬಿಳಿ, ಕೆಂಪು, ನೀಲಿ, ಹಳದಿ, ಕಮಲದ ಎಳೆಗೆಂಪು ಮುಂತಾದ ಅನೇಕ ಬಣ್ಣಗಳಿಂದ ನೇಯ್ದ ರತ್ನಗಂಬಳಿಯನ್ನು ಹಾಸಿದ್ದಂತೆ ಇತ್ತು. ಅಲ್ಲದೆ ಆ ಪರ್ವತವು ಯಕ್ಷ ಕಿನ್ನರಾದಿಗಳ ಆವಾಸ ಸ್ಥಾನವಾಗಿದ್ದಿತು. ಮಡುವಿನಲ್ಲಿ ನಿಂತ ಮದ್ದಾನೆಯಂತೆ ಅವನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯಾದಿ ದೇವತೆಗಳಿಗೆ ನಮಸ್ಕರಿಸಿ ತನ್ನ ಜನಕನಾದ ವಾಯುದೇವನಿಗೆ ವಂದಿಸಿ ದಕ್ಷಿಣ ದಿಕ್ಕಿಗೆ ಹಾರುವುದಕ್ಕಾಗಿ ತನ್ನ ದೇಹವನ್ನು ಬೆಳೆಸತೊಡಗಿದನು. ಮನಸ್ಸಿನಲ್ಲಿಯೇ ರಾಮ ಲಕ್ಷ್ಮಣರನ್ನು ಸ್ಮರಿಸಿಕೊಂಡನು. ಕಪಿಗಳೆಲ್ಲ ನೋಡುತ್ತಿರುವಂತೆಯೇ ಅವನು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಸಮುದ್ರವು ಉಬ್ಬುವಂತೆ ಬೃಹತ್ತಾಗಿ ಬೆಳೆದನು. ಪರೀಕ್ಷಾರ್ಥವಾಗಿ
ಒಮ್ಮೆ ಪರ್ವತವನ್ನು ಕೈಯಿಂದ ಗುದ್ದಿದ ರಭಸಕ್ಕೆ ಆ ಪರ್ವತವು ನಡುಗಿ ಹೋಯಿತು. ಬಂಡೆಗಳು ಪುಡಿಯಾದವು, ವೃಕ್ಷಗಳು ಸುಗಂಧ ಪುಷ್ಪಗಳನ್ನು ಧರಿಸಿದವು, ಮೃಗಗಳ ಆರ್ತನಾದವು ಮುಗಿಲು ಮುಟ್ಟಿತು. ಅಲ್ಲಿದ್ದ ತಪಸ್ವಿಗಳೂ ವಿಹಾರಕ್ಕಾಗಿ ಬಂದಿದ್ದ ವಿದ್ಯಾಧರರು ಯಾವುದೋ ಭೂತ ಬಾಧೆ ಎಂದು ಭಾವಿಸಿ ಅಲ್ಲಿಂದ ಅಂತರಿಕ್ಷಕ್ಕೆ ಹಾರಿಬಿಟ್ಟರು. ಋಷಿಗಳೂ ಸಿದ್ಧಚಾರಣರು ಆಂಜನೇಯನನ್ನು ನೋಡಿ ಆಶ್ಚರ್ಯಚಕಿತರಾದರು. ಆಂಜನೇಯನು ತನ್ನ ರೋಮಗಳನ್ನು ಒಮ್ಮೆ ಒದರಿ ಬಾಲವನ್ನು ಬೀಸಿ ಮಹಾಮೇಘದಂತೆ ಗರ್ಜಿಸಿದನು. ಕೈಗಳನ್ನು ಪರ್ವತದ ಮೇಲೆ ದೃಢವಾಗಿಟ್ಟು ಸೊಂಟವನ್ನು ಕುಗ್ಗಿಸಿ ಮೊಣಕಾಲುಗಳನ್ನು ಸ್ವಲ್ಪ ಬಗ್ಗಿಸಿದನು. ಭುಜಗಳನ್ನೂ ತಲೆಯನ್ನೂ ಸ್ವಲ್ಪ ತಗ್ಗಿಸಿ ತನ್ನ ಅಂತಃಶಕ್ತಿಯನ್ನು ಆವೇಶ ಮಾಡಿಕೊಂಡನು. ಹೋಗಲಿರುವ ಮಾರ್ಗವನ್ನು ಬಹುದೂರದವರೆಗೆ ನೋಡುತ್ತಾ ಉಸಿರನ್ನು ಬಿಗಿಹಿಡಿದನು. ಪಾದಗಳನ್ನು ಗಟ್ಟಿಯಾಗಿ ಊರಿ ಕಿವಿಗಳನ್ನು ಕೊಂಚ ಮುದುರಿಸಿಕೊಂಡನು. ಅನಂತರ ಕಪಿಗಳಿಗೆ, ನಾನು ಈಗ ರಾಮನು ಬಿಟ್ಟ ಬಾಣದಂತೆ ವಾಯುವೇಗದಿಂದ ನೇರವಾಗಿ ಲಂಕೆಗೆ ಹೋಗುತ್ತೇನೆ. ಅಲ್ಲಿ ಸೀತೆಯನ್ನು ಕಾಣದಿದ್ದರೆ ಅದೇ ವೇಗದಲ್ಲಿ ದೇವಲೋಕಕ್ಕೆ ಹೋಗುತ್ತೇನೆ. ಅಲ್ಲಿಯೂ ಅವಳು ದೊರಕದಿದ್ದರೆ ಪುನಃ ಲಂಕೆಗೆ ಬಂದು ರಾವಣನನ್ನು ಹೆಡೆಮುರಿಗೆ ಕಟ್ಟಿ ಇಲ್ಲಿಗೆ ಕರೆತರುತ್ತೇನೆ. ಇಲ್ಲವೇ ರಾವಣ ಸಹಿತವಾದ ಲಂಕೆಯನ್ನೇ ಹೊತ್ತು ತರುತ್ತೇನೆ. ಒಟ್ಟಿನಲ್ಲಿ ಕಾರ್ಯವನ್ನು ಸಾಧಿಸಿಕೊಂಡು ಬರುವುದು ನಿಶ್ಚಯ ಎಂದು ಹೇಳಿ ಬೇರೇನನ್ನೂ ಯೋಚಿಸದೆ ಆಕಾಶಕ್ಕೆ ನೆಗೆದುಬಿಟ್ಟನು. ತನ್ನನ್ನು ತಾನು ಗರುಡನೆಂದೇ ಭಾವಿಸಿಕೊಂಡನು. ಅವನು ನೆಗೆದ ವೇಗಕ್ಕೆ ಬೇರು ಸಹಿತ ಕಿತ್ತು ಹೋದ ಮರಗಳು ಕಳುಹಿಸಿಕೊಡಲು ಹೊರಟ ಬಂಧುಗಳಂತೆ ಅವನ ಜೊತೆಗೇ ಹಾರಿದವು. ಅವುಗಳಿಂದ ಉದುರಿದ ಪುಷ್ಪಗಳಿಂದಾಗಿ ಸಮುದ್ರವು ನಕ್ಷತ್ರ ಸಹಿತವಾದ ಆಕಾಶದಂತೆ ಕಾಣಿಸಿತು. ಹನುಮಂತನು ಗಾಳಿಯಿಂದ ನೂಕಲ್ಪಟ್ಟ ಮಿಂಚಿನ ಗೊಂಚಲಿನಿಂದ ಕೂಡಿದ ಮಹಾಮೇಘದಂತೆ ಆಕಾಶದಲ್ಲಿ ಚಲಿಸಿದನು. ಚಾಚಿಕೊಂಡಿದ್ದ ಅವನ 2 ಕೈಗಳು ಪರ್ವತಾಗ್ರದಿಂದ ಹೊರಹೊರಟ 5 ಹೆಡೆಯ ಸರ್ಪಗಳಂತೆ ಕಾಣುತ್ತಿದ್ದವು. ಅವನನ್ನು ನೋಡಿದರೆ ಮಹಾಸಾಗರವನ್ನೇ ಕುಡಿಯುವವನಂತೆ, ಆಕಾಶವನ್ನೇ ನುಂಗಲು ಹೊರಟವನಂತೆ ಕಾಣಿಸುತ್ತಿದ್ದನು. ಸೂರ್ಯಚಂದ್ರರಂತೆ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ಪರ್ವತದಲ್ಲಿ ಉರಿಯುತ್ತಿದ್ದ ಕಾಳ್ಗಿಚ್ಚುಗಳಂತೆ ಬೆಳಗುತ್ತಿದ್ದವು. ಕೆಂಪಾದ ಮೂಗಿನಿಂದ ಶೋಭಿತವಾದ ಅವನ ಮುಖವು ಸಂಧ್ಯಾಕಾಲದ ಸೂರ್ಯನಂತೆ ಬೆಳಗುತ್ತಿದ್ದಿತು. ನೆಟ್ಟಗೆ ಮೇಲೆತ್ತಿದ್ದ ಅವನ ಬಾಲವು ಆಕಾಶದಲ್ಲಿ ನಿಲ್ಲಿಸಿರುವ ಇಂದ್ರಧ್ವಜದಂತೆ ಕಾಣುತ್ತಿದ್ದಿತು. ಅವನೊಂದಿಗೆ ಪ್ರಯಾಣ ಮಾಡುತ್ತಿದ್ದ ಅವನ ನೆರಳು ಸಮುದ್ರದಲ್ಲಿ ಯಾವುದೋ ದೊಡ್ಡ ಹಡಗು ಚಲಿಸುತ್ತಿದ್ದಂತೆ ಕಾಣಿಸುತ್ತಿತ್ತು. ಅವನು ಚಲಿಸುವ ವೇಗಕ್ಕೆ ಸಮುದ್ರದ ನೀರು ಮೊರೆಮೊರೆದು ಮೇಲಕ್ಕೇಳುತ್ತಾ ನೊರೆಗಾರುವ ಅಪಸ್ಮಾರ ರೋಗಿಯಂತೆ ಕಾಣುತ್ತಿದ್ದಿತು. ಇಂದ್ರನು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ ಹಾಕುವುದಕ್ಕಿಂತ ಮುಂಚಿನ ದಿನಗಳಲ್ಲಿನ ಯಾವುದೋ ಮಹಾಪರ್ವತವು ಹಾರಿ ಹೋಗುತ್ತಿದೆಯೋ ಎಂಬಂತೆ ಕಾಣುತ್ತಿದ್ದ ಈ ಹನುಮಂತನಿಗೆ ಮಾತ್ರ ರೆಕ್ಕೆಗಳು ಇರಲಿಲ್ಲ. ಅವನು ಪಕ್ಷಿಗಳಿಗೆ ದಾರಿಯಾದ ಅಂತರಿಕ್ಷದಲ್ಲಿ ಪಕ್ಷಿರಾಜನಂತೆ ಹಾರುತ್ತಾ ಮೋಡಗಳ ನಡುವೆ ನುಗ್ಗಿ ಬರುತ್ತಿದ್ದುದರಿಂದ ಕೆಲವೊಮ್ಮೆ ಕಾಣುತ್ತಾ ಕೆಲವೊಮ್ಮೆ ಮರೆಯಾಗುತ್ತಾ ಕಣ್ಣು ಮುಚ್ಚಾಲೆಯಾಡುವ ಚಂದ್ರನಂತೆ ಕಾಣುತ್ತಿದ್ದನು. ಅವನ ಜೊತೆಗೆ ಸೆಳೆಯಲ್ಪಟ್ಟ ನಾನಾ ಬಣ್ಣಗಳ ಮೋಡಗಳು ಬಹು ಸುಂದರವಾಗಿ ಕಾಣುತ್ತಿದ್ದವು. ರಾಮಕಾರ್ಯಕ್ಕಾಗಿ ಹೊರಟ ಅವನ ಮೇಲೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದರು. ಸೂರ್ಯನು ತನ್ನ ತಾಪವನ್ನು ಕಡಿಮೆ ಮಾಡಿದನು. ಸಮೀರಣನ ಸುಯಿಲು ಸುಖಕರವಾಯಿತು. ಋಷಿಗಳೂ ದೇವಗಂಧರ್ವರೂ ಸ್ತೋತ್ರ ಮಾಡಿದರು. ಸಗರಪುತ್ರರಿಂದಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡ ಸಮುದ್ರರಾಜನು ಇಕ್ಷ್ವಾಕು ವಂಶದವನೇ ಆದ ರಾಮನ ಕಾರ್ಯಾರ್ಥವಾಗಿ ಹೊರಟಿರುವ ಹನುಮಂತನಿಗೆ ಒಂದು ವಿಶ್ರಾಂತಿಯ ತಾಣವನ್ನು ನಿರ್ಮಿಸಬೇಕೆಂದು ಯೋಚಿಸಿ ತನ್ನೊಳಗೆ ಮುಳುಗಿದ್ದ ಮೈನಾಕ ಪರ್ವತವನ್ನು ಹನುಮಂತನು ಬರುವ ದಾರಿಯಲ್ಲಿ ಮೇಲಕ್ಕೆ ಎಬ್ಬಿಸಿದನು. ಇದ್ದಕ್ಕಿದ್ದಂತೆ ಹೀಗೆ ಮೇಲಕ್ಕೆದ್ದು ನಿಂತ ಆ ಪರ್ವತವನ್ನು ನೋಡಿದ ಹನುಮಂತನು ಇದೇನೋ ಅನಿರೀಕ್ಷಿತ ಅಡ್ಡಿ ಎಂದು ಭಾವಿಸಿ ಬಿರುಗಾಳಿಯು ಮೇಘವನ್ನು ಅಪ್ಪಳಿಸುವಂತೆ
ತನ್ನ ಎದೆಯಿಂದಲೇ ಅದನ್ನು ಅಪ್ಪಳಿಸಿ ಕೆಡವಿದನು. ಮೈನಾಕನು ಮನುಷ್ಯ ರೂಪದಿಂದ ಕಾಣಿಸಿಕೊಂಡು, ವಾನರೋತ್ತಮ, ಯಾರಿಗೂ ಸಾಧ್ಯವಲ್ಲದ ಕಾರ್ಯವನ್ನು ನೀನು ಕೈಗೊಂಡು ಮಾಡಲು ಉದ್ಯುಕ್ತನಾಗಿದ್ದೀಯೆ. ಇದರಿಂದ ಸಂತೋಷಗೊಂಡ ಸಮುದ್ರರಾಜನು ನನ್ನನ್ನು ಮೇಲಕ್ಕೆಬ್ಬಿಸಿ ಸೂರ್ಯವಂಶದ ರಾಜರುಗಳ ಮೇಲೆ ತನಗಿರುವ ವಿಶೇಷ ಪ್ರೀತಿಯ ದೆಸೆಯಿಂದ ರಾಮಕಾರ್ಯಾರ್ಥವಾಗಿ ಹೊರಟಿರುವ ನಿನಗೆ ವಿಶ್ರಾಂತಿ ತಾಣವನ್ನು ಕಲ್ಪಿಸು ಎಂದು ಕೇಳಿಕೊಂಡಿರುವನು. ನನ್ನ ಮೇಲೆ ಕುಳಿತು ವಿಶ್ರಮಿಸಿಕೊಂಡು ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಮುಂದಕ್ಕೆ ಹೋಗು. ಹಿಂದೆ ನನ್ನನ್ನು ಸಮುದ್ರದ ಒಳಗೆ ಮುಳುಗಿಸಿ ಇಂದ್ರನ ವಜ್ರಾಯುಧದಿಂದ ಕಾಪಾಡಿದ ನಿನ್ನ ತಂದೆಯ ಉಪಕಾರ ನನ್ನ ಸ್ಮರಣೆಯಲ್ಲಿದೆ. ದಯವಿಟ್ಟು ನನ್ನ ಆತಿಥ್ಯವನ್ನು ಸ್ವೀಕರಿಸು ಎಂದು ಕೇಳಿಕೊಂಡನು. ಹನುಮಂತನು, ನಿನಗೆ ರಾಮನ ಮೇಲೂ ನನ್ನ ಮೇಲೂ ಇರುವ ಪ್ರೀತಿಗಾಗಿ ನಾನು ಕೃತಜ್ಞ. ನಿನ್ನ ಉಪಚಾರೋಕ್ತಿಗಳೇ ಸತ್ಕಾರ ಎಂದುಕೊಳ್ಳುತ್ತೇನೆ. ನಾನು ಕೈಗೊಂಡಿರುವ ಈ ಕಾರ್ಯದಲ್ಲಿ ಕಾಲವು ಬಹಳ ಮುಖ್ಯವಾದುದು. ಆಲಸ್ಯ ಮಾಡುವಂತೆಯೇ ಇಲ್ಲ. ಮಧ್ಯೆ ಎಲ್ಲಿಯೂ ನಿಲ್ಲುವುದಿಲ್ಲವೆಂದು ಕಪಿಗಳಿಗೆ ಮಾತು ಕೊಟ್ಟಿದ್ದೇನೆ ಎಂದು ಹೇಳಿ ನಗುತ್ತಾ ಮುನ್ನಡೆದನು. ಆಕಾಶದಲ್ಲಿ ಇನ್ನೂ ಎತ್ತರಕ್ಕೆ ಏರಿ ತನ್ನ ತಂದೆಯ ಹಾದಿಯಲ್ಲಿ ವೇಗದಿಂದ ಹೋಗುತ್ತಿದ್ದನು. ಆಗ ದೇವತೆಗಳು ಇವನೇನು ಮಾಡುವನೋ ನೋಡಬೇಕೆಂದುಕೊಂಡು ನಾಗಮಾತೆಯಾದ ಸುರಸೆ ಎಂಬವಳನ್ನು ಕರೆದು, ನೀನು ಒಂದು ರಾಕ್ಷಸಾಕಾರವಾಗಿ ಇವನನ್ನು ಅಡ್ಡಗಟ್ಟು. ಈ ಅಡ್ಡಿಯನ್ನು ಹೇಗೆ ನಿವಾರಿಸಿಕೊಳ್ಳುವೆನೋ ಪರೀಕ್ಷಿಸುವೆವು ಎಂದು ಆಜ್ಞಾಪಿಸಿದರು. ಅದರಂತೆ ಸುರಸೆಯು ಘೋರ ರಾಕ್ಷಸಿಯ ರೂಪದಿಂದ ಹನುಮಂತನ ದಾರಿಯಲ್ಲಿ ಬಂದು, ಓಹೋ, ಹಸಿದಿರುವ ನನಗೆ ದೇವತೆಗಳೇ ಕೃಪೆಯಿಟ್ಟು ಆಹಾರವನ್ನು ಕಳುಹಿಸಿರುವರು. ನಿನ್ನನ್ನು ಈಗ ತಿನ್ನುವೆನು ಎಂದು ಬಾಯಿಯನ್ನು ಅಗಲವಾಗಿ ತೆರೆದಳು. ಹನುಮಂತನು ಕೈ ಮುಗಿದುಕೊಂಡು, ಅಮ್ಮ ರಾಕ್ಷಸಿ, ನಾನು ಈಗ ಒಂದು ಕ್ಷಿಪ್ರ ಕಾರ್ಯಾರ್ಥವಾಗಿ ಹೊರಟಿರುವೆನು. ಹಿಂದಿರುಗಿ ಇದೇ ದಾರಿಯಲ್ಲಿ ಬರುವಾಗ ನಿನಗೆ ಆಹಾರವಾಗುವೆನು. ಈಗ ದಾರಿ ಬಿಡು ಎನ್ನಲು ಅವಳು ಕೇಳದೆ, ನಾನು ಅಡ್ಡ ನಿಂತಾಗ ನನ್ನ ಬಾಯಲ್ಲಿ ಹೊಕ್ಕು ಹೊರಡದೆ ಯಾರೂ ಮುಂದುವರಿಯುವಂತೆಯೇ ಇಲ್ಲ. ಇದು ನನಗೆ ಬ್ರಹ್ಮನು ಇತ್ತ ವರ ಎಂದು ತನ್ನ ಬಾಯಿಯನ್ನು ಇನ್ನೂ ದೊಡ್ಡದಾಗಿ ತೆರೆದಳು. ಹನುಮಂತನು ತಾಳ್ಮೆಗೆಟ್ಟು, ನಾನು ಹಿಡಿಸುವಷ್ಟು ದೊಡ್ಡದಾಗಿ ಬಾಯಿ ತೆರೆ ನೋಡೋಣ ಎಂದು ತನ್ನ ಶರೀರವನ್ನು 10 ಯೋಜನದಷ್ಟು ವಿಸ್ತಾರವಾಗಿ ಬೆಳೆಸಿದನು. ಸುರಸೆಯು ತನ್ನ ಬಾಯಿಯನ್ನು 20 ಯೋಜನದಷ್ಟು ಹಿಗ್ಗಿಸಿದಳು. ಆಗ ಹನುಮಂತನು ಇದ್ದಕ್ಕಿದ್ದಂತೆ ತನ್ನ ಮೈಯನ್ನು ಹೆಬ್ಬೆರಳಿನಷ್ಟು ಚಿಕ್ಕದಾಗಿಸಿಕೊಂಡು ಉದ್ದವಾದ ನಾಲಿಗೆಯಿಂದ ಕೂಡಿ ಘೋರ ನರಕದಂತಿದ್ದ ಅವಳ ಬಾಯನ್ನು ಕ್ಷಣ ಮಾತ್ರದಲ್ಲಿ ಹೊಕ್ಕು ಹೊರಗೆ ಬಂದು ಬಿಟ್ಟನು. ಅನಂತರ ತನ್ನ ಮೊದಲಿನ ರೂಪವನ್ನು ತಳೆದು, ನೋಡು, ನಿನ್ನ ಬಾಯನ್ನು ಪ್ರವೇಶಿಸಿ ಬಂದಿದ್ದೇನೆ. ಬ್ರಹ್ಮನವರ ಸಾರ್ಥಕವಾಯಿತಷ್ಟೇ. ದಾಕ್ಷಾಯಿಣಿ, ನಿನಗೆ ನಮಸ್ಕಾರ. ಇನ್ನು ನಾನು ಹೋಗಲು ಬಿಡು ಎಂದನು. ಸುರಸೆಯು ಸಂತೋಷದಿಂದ ತನ್ನ ನಿಜರೂಪವನ್ನು ತೋರಿಸಿ, ನಿನ್ನ ಪ್ರಯಾಣ ಯಶಸ್ವಿಯಾಗಲಿ, ಹೋಗಿ ಬಾ ಎಂದು ಹರಸಿದಳು.